ನಾಡಿನ ಸಾಹಿತ್ಯ ಸಂಸ್ಕೃತಿ ಕಲಾಕ್ಷೇತ್ರವನ್ನ ತಮ್ಮ ಕಠಿಣ ಪರಿಶ್ರಮ ತ್ಯಾಗ ತಪಸ್ಸುಗಳ ಮೂಲಕ ಅಧಿಕಾರಿ ಎನಿಸಿ ನಿವೃತ್ತಿಯ ನಂತರವೂ ರಿಟೈರ್ಡ್ ಆದ ನಂತರವೂ ಟಯರ್ಡ್ ಆಗದೆ ಅವರ ನಡೆ ನುಡಿ ಮುಖೇನವೇ ಬೆರಗನ್ನ ಮೂಡಿಸ್ತಾ ಆ ಭತ್ತದ ಉತ್ಸಾಹ ನಮ್ಮೆಲ್ಲರಿಗೂ ಸ್ಫೂರ್ತಿ ಎಲ್ಲರನ್ನ ಸೆಳೆಯುವಂತಹ ಒಂದು ವ್ಯಕ್ತಿ. 2015ರಲ್ಲಿ ಪ್ರತಿಷ್ಠಾಪನೆ ಮಾಡಿದಂತಹ ಡಾಕ್ಟರ್ ಸಿ ಸೋಮಶೇಖರ ಸರ್ವಮಂಗಳ ಪ್ರತಿಷ್ಠಾನದ ಮೂಲಕ ವಿವಿಧ ಕ್ಷೇತ್ರಗಳ ಸಾಧಕರಿಗೆ ಕೊಡುವ ಒಂದು ಸಂಪ್ರದಾಯವನ್ನ ಒಂದು ಪ್ರಮುಖ ಮಾರ್ಗದರ್ಶನವನ್ನ ಹೀಗೆ ಆಶೀರ್ವದಿಸ್ತಾ ಇರಲಿ ಅವರನ್ನ ಅವರ ಸಂಸ್ಥೆಯವರನ್ನ ಎಂದು ಬೇಡುತ್ತಾ ಸತಿಪತಿಗಳಿಬ್ಬರಿಗೂ ಕೂಡ ಸನ್ಮಾನಿಸ್ತಾ ಇದ್ದಾರೆ ಪೂಜ್ಯರು. ಈಗ ವಂದನಾರ್ಪಣೆ ಶೇಷಾದ್ರಿ ಸಂಜೆ ಕಾಲೇಜಿನ ಪ್ರಾಧ್ಯಾಪಕರು ಪ್ರೊಫೆಸರ್ ಸಂತೋಷ್ ಜೇವಿ ಅವರಿಂದ. ಎಲ್ಲರಿಗೂ ನಮಸ್ಕಾರ. ಶ್ರೀ ಡಾಕ್ಟರ್ ಸಿ ಸೋಮಶೇಖರ ಮತ್ತು ಶ್ರೀಮತಿ ಸರ್ವಮಂಗಳ ಸಾಹಿತ್ಯ ಸೇವಾ ಪ್ರತಿಷ್ಠಾನದ 2025ನೇ ಸಾಲಿನ ಸಂಸ್ಕೃತ ಸಿನಿಮಾ ಈ ಸಮಾರಂಭಕ್ಕೆ ಆಗಮಿಸಿ ಸಮಾರಂಭವನ್ನು ಉದ್ಘಾಟಿಸಿ 2025ನೇ ಸಾಲಿನ ಸಂಸ್ಕೃತ ಸಂಗಮ ಪ್ರಶಸ್ತಿ ಪ್ರದಾನ ಮಾಡಿ ಮತ್ತು ಸಂಸ್ಕೃತ ಸಂಗಮ ವಿಶೇಷ ಹಂಚಿಕೆ ಬಿಡುಗಡೆ ಮಾಡಿದ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಸಂಸದರು ಆದ ಸನ್ಮಾನ್ಯ ಬಸವರಾಜ ಬನ್ನಿ ಹಾರೈಸಿ ಶುಭವನ್ನ. ಸೋಮಶೇಖರ್ ಸರ್ ಅವರು ಕುರಿತಾಗಿ ವಿಶೇಷವಾದ ಕವಿತೆಯನ್ನ ರಚಿಸಿದರೊಬ್ರು ಹೇಳಬಹುದ ಅಂತ ಪ್ರೀತಿ ಕೇಳ್ತಿದ್ದಾರೆ. ಬಸವರಾಜ್ ಶಿವಮೊಗ್ಗ ಅವರು. ಎಲ್ಲ ಕನ್ನಡಿಗ ಬಂಧುಗಳೇ, ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯರೇ, ಸೋಮಶೇಖರ್ ಸರ್ ಅವ್ರ ಬಗ್ಗೆ ಒಂದು ಸಣ್ಣ ಒಂದು ಕವನವನ್ನ ಬರೆದಿದೆ. ನಮ್ಮ ಸೋಮಶೇಖರ ಪ್ರತಿಷ್ಠಾನ ಪ್ರತಿ ವರ್ಷವೂ ಕೂಡ ಸಾಹಿತ್ಯ ಸಂಸ್ಕೃತಿ ಲೋಕದಲ್ಲಿ ಸಾಧನೆ ಮಾಡಿದಂತಹ ಸಾಧಕರಿಗೆ ವಿಶೇಷವಾಗಿರುವ ಪ್ರಶಸ್ತಿ. ಇದು ಒಂದು ರೀತಿಯಲ್ಲಿ ಕ್ರಿಟಿಕಲ್ ಅವಾರ್ಡ್ ಇದ್ದಂಗೆ ಎಲ್ಲವನ್ನು ಪರಾಮರ್ಶಿಸಿ ಕಳೆದು ಕೂಗಿ ನೋಡಿ ನಿಜವಾದ ಸಾಧಕರಿಗೆ ಕೊಡುವಂಥ ಹೀಗಾಗಿ ಶ್ರೇಷ್ಠ ಪ್ರಶಸ್ತಿ. ಇದೊಂದು ಸಂಸ್ಕೃತಿಯನ್ನು ಬೆಳೆಸುವಂಥ ಸಾಹಿತ್ಯವನ್ನು ಬೆಳೆಸುವಂಥ ಒಂದು ದೊಡ್ಡ ಕಾರ್ಯ ಸೋಮಶೇಖರ್ ಮಾಡ್ತಾ ಇದ್ದಾರೆ. ಅವರು ಯಾವಾಗಲೂ ಕೂಡ ಕನ್ನಡದ ಬಗ್ಗೆ ಕನ್ನಡ ಸಾಹಿತ್ಯ ಬಗ್ಗೆ ಅಪಾರವಾದಂಥ ಪ್ರೀತಿ ಮತ್ತು ದೊಡ್ಡ ಯೋಗದಾನವನ್ನು ಇದ್ದಾಗಿಂದ ಕೂಡ ಮಾಡಿದ್ದಾರೆ. ಆ ಪರಂಪರೆಯನ್ನು ಮುಂದುವರಿಸಿಕೊಂಡಿದ್ದಾರೆ. ಅವರೆಲ್ಲ ಹೆಚ್ಚಿನ ಒಂದು ಶಕ್ತಿ ಬರುವಂಥ